ನಮಸ್ಕಾರ ವೀಕ್ಷಕರೇ, ಮಕ್ಕಳ ಬದಲು ಪೋಷಕರೇ ಜೈಲಿಗೆ ಅಶ್ವವೇಗ ಸ್ಪೆಷಲ್ಗೆ ಸ್ವಾಗತ. ನಾನು ಸುಧಾಗೌಡ. ಮಕ್ಕಳ ಬದಲಿಗೆ ಪೋಷಕರಿಗೆ ದಂಡ ಮತ್ತು ಶಿಕ್ಷೆ ಅಂತೆ. ಯಾಕೆ ಗೊತ್ತಾ? ಈ ಸ್ಟೋರಿಯನ್ನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಕೆಲವೊಮ್ಮೆ ಮಕ್ಕಳು ಮಾಡುವ ತಪ್ಪಿಗೆ ಪೋಷಕರು ಬೆಲೆ ತೆರಬೇಕಾಗುತ್ತೆ. ಇದು ಚಿಕ್ಕ ಮಕ್ಕಳನ್ನ ಹೊಂದಿರುವವರಿಗೆ ಖಂಡಿತವಾಗ್ಲೂ ಅನುಭವಕ್ಕೆ ಬಂದಿರುತ್ತೆ. ಕೆಲವೊಮ್ಮೆ ಚಿಕ್ಕ ಮಕ್ಕಳನ್ನ ಅಕ್ಕಪಕ್ಕದ ಮನೆಗಳಿಗೆ ಕರೆದುಕೊಂಡು ಹೋದಾಗ ಅಲ್ಲಿ ಮಕ್ಕಳ ಕಣ್ಣಿಗೆ ಆಕರ್ಷಕ ವಸ್ತುಗಳು ಬಿದ್ದಾಗ ಅವುಗಳತ್ತ ಮಕ್ಕಳ ಮನಸ್ಸು ಸೆಳೆಯೋದುಂಟು. ಅಂತ ಸಂದರ್ಭದಲ್ಲಿ ಪೋಷಕರ ಕಣ್ಣು ತಪ್ಪಿಸಿ ಹೋಗಿ ಆ ವಸ್ತುಗಳನ್ನ ಮುಟ್ಟಲು ಹೋಗಿ ಅಥವಾ ತೆಗೆದುಕೊಳ್ಳೋಕೆ ಹೋಗಿ ಕೈ ಜಾರಿ ಬಿದ್ದು ಒಡೆದು ಹೋಗಿರುವುದು ಉಂಟು. ಆಗ ಮಕ್ಕಳು ಮಾಡಿದ ತಪ್ಪಿಗೆ ಪೋಷಕರು ಮುಜುಗರಕ್ಕೆ ಒಳಗಾಗುವುದಲ್ಲದೆ ಅದರ ಬೆಲೆಯನ್ನು ಕೆಲವೊಮ್ಮೆ ತೆರಬೇಕಾಗುತ್ತೆ. ಇವೆಲ್ಲ ಸಣ್ಣ ಪುಟ್ಟ ವಿಚಾರಗಳು ಅಷ್ಟೇ. ಆದರೆ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಮಾಡುವ ತಪ್ಪಿಗೂ ಕೆಲವೊಮ್ಮೆ ಪೋಷಕರು ದೊಡ್ಡ ಮಟ್ಟದಲ್ಲಿಯೇ ಬೆಲೆ ತೆರಬೇಕಾಗತ್ತೆ. ಅದು ಹೇಗೆ ಅಂತೀರಾ? ನಾವು ಹೇಳ್ತೀವಿ ಕೇಳಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿಯೂ ಬೈಕ್ಗಳು ಇದ್ದೇ ಇರುತ್ತೆ. ಇಂತಹ ಮನೆಯಲ್ಲಿ ಪ್ರೌಢಾವಸ್ಥೆಗೆ ಬಂದಿರುವ ಮಕ್ಕಳು ಇದ್ರೆ ಅವರು ಬೈಕ್ ಅಥವಾ ಕಾರನ್ನ ಮುಟ್ಟದೇ ಇರ್ತಾರಾ? ಒಂದು ರೌಂಡ್ ಹಾಕದೇ ಇರ್ತಾರಾ? ಖಂಡಿತವಾಗಿಯೂ ಇಲ್ಲ. ಪೋಷಕರೇನೋ ಹುಡುಗ ದೊಡ್ಡವನಾಗಿದ್ದಾನೆ, ಓಡಿಸೋದನ್ನ ಕಲೀಲಿ ಅಂತ ಹುರಿದುಂಬಿಸಿ ಬಿಡ್ತಾರೆ. ಆದರೆ ಪೋಷಕರೇ ಎಚ್ಚರ. ಈ ರೀತಿ ಅಪ್ರಾಪ್ತ ಮಕ್ಕಳಿಗೆ ಬೈಕ್, ಕಾರು ನೀಡುವ ಮುನ್ನ ಸ್ವಲ್ಪ ಎಚ್ಚರವಿರಲಿ. ಯಾಕಂದ್ರೆ ಒಂದು ವೇಳೆ ನಿಮ್ಮ ಅಪ್ರಾಪ್ತ ಪುತ್ರರು ಈ ವಾಹನಗಳಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಪಘಾತ ಎಸಗಿಬಿಟ್ರೆ ಅದಕ್ಕೆ ಪೋಷಕರೇ ನೇರ ಹೊಣೆಯನ್ನ ಹೊರಬೇಕಾಗುತ್ತೆ. ನಿಮ್ಮ ಮಕ್ಕಳ ಬದಲು ನೀವು ಕೋರ್ಟ್ ಕಟಕಟೆಯಲ್ಲಿ ನಿಂತು ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ. ಜೊತೆಗೆ ದಂಡವನ್ನು ಪಾವತಿಸಿ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಎಚ್ಚರ. ನೀವು ಕೇಳಬಹುದು, ಮಕ್ಕಳ ತಪ್ಪಿಗೆ ಪೋಷಕರಿಗೆ ಶಿಕ್ಷೆ ಯಾಕೆ ಅಂತ. ಭಾರತೀಯ ಮೋಟಾರು ವಾಹನ ಕಾಯ್ದೆ ಕಲಂ 5ರ ಅನ್ವಯ ದ್ವಿಚಕ್ರ ವಾಹನ, ಬೈಕ್ ಸೇರಿ ಯಾವುದೇ ವಾಹನದ ಮಾಲೀಕ ವಾಹನ ಚಾಲನಾ ಪರವಾನಗಿ ಹೊಂದಿಲ್ಲದವರಿಗೆ ತಮ್ಮ ವಾಹನ ಚಲಾಯಿಸಲು ನೀಡುವಂತಿಲ್ಲ ಎನ್ನುವ ನಿಯಮವಿರುವುದರಿಂದ ಮಕ್ಕಳ ಬದಲು ಪೋಷಕರಿಗೆ ಶಿಕ್ಷೆ ನೀಡಲಾಗುತ್ತೆ. 18 ವರ್ಷದ ಮೇಲ್ಪಟ್ಟವರಿಗೆ ಮಾತ್ರ ವಾಹನ ಚಾಲನಾ ತರಬೇತಿ ನೀಡುವುದು ಮತ್ತು ಡ್ರೈವಿಂಗ್ ಲೈಸೆನ್ಸ್ ನೀಡಲಾಗುವುದು ಎನ್ನುವ ನಿಯಮವಿದೆ. ಈ ನಿಯಮವನ್ನ ಮೀರಿ ಪೋಷಕರು ಅಪ್ರಾಪ್ತರಿಗೆ ಬೈಕ್ ನೀಡಿದ್ರೆ ಅಥವಾ ಕಾರುಗಳನ್ನು ನೀಡಿದ್ರೆ ಆ ತಪ್ಪಿಗೆ ಅವರಿಗೆ ದಂಡ ಮತ್ತು ಶಿಕ್ಷೆ ವಿಧಿಸೋದೇ ಸರಿಯಾದ ನಿಯಮ ಎಂದು ಕಾನೂನಿನಲ್ಲಿದೆ. ಒಂದು ವೇಳೆ ಮಕ್ಕಳು ವಾಹನ ಚಲಾಯಿಸಿ ಅಪಘಾತ ಎಸಗಿದ್ರೂ ವಾಹನ ಮಾಲೀಕರಾದ ಪೋಷಕರನ್ನ ವಿಚಾರಣೆಗೆ ಗುರಿಪಡಿಸೋಕೆ ಕಾನೂನಿನಲ್ಲಿ ಅವಕಾಶವಿದೆ. ಅಪಘಾತ ನಡೆದ ಸಂದರ್ಭದಲ್ಲಿ ಪೋಷಕರು ಸ್ಥಳದಲ್ಲಿ ಇದ್ರೂ ಇಲ್ಲದಿದ್ರೂ ಅವರನ್ನ ವಿಚಾರಣೆ ಮಾಡಲೇಬೇಕಾಗತ್ತೆ. ಹೀಗಾಗಿ ಪೋಷಕರು ನಿಮ್ಮ ಮನೆಯಲ್ಲಿರುವ ಅಪ್ರಾಪ್ತ ಮಕ್ಕಳ ಬಗ್ಗೆ ಸ್ವಲ್ಪ ಗಮನವಿಡಿ. ಭಾರತೀಯ ಮೋಟಾರು ವಾಹನ ಕಾಯ್ದೆ ಬಗ್ಗೆ ನಿಮಗೆ ಅರಿವಿದ್ರೆ ನಿಮ್ಮ ಅಪ್ರಾಪ್ತ ಮಕ್ಕಳಿಗೆ ಬೈಕ್ ಮತ್ತು ಕಾರು ಯಾವುದೇ ವಾಹನವನ್ನ ಚಲಾಯಿಸೋಕೆ ಅನುಮತಿಯನ್ನ ನೀಡಬೇಡಿ.